ವೀಕ್ಷಕರೇ, ಸುಮಾರು 22 ವರ್ಷಗಳ ಹಿಂದೆ ನಟ ದರ್ಶನ್ ಅವರನ್ನು ನಾಯಕ ನಟನನ್ನಾಗಿ ಬೆಳ್ಳಿತೆರೆಗೆ ಇಂಟ್ರೊಡ್ಯೂಸ್ ಮಾಡಿದಂಥ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರಾದಂಥ ಬಾಮ ಹರೀಶ್ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಸರ್, ದರ್ಶನ್ ಅಂದಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಸರ್? ಒಬ್ಬ ಸಾಮಾನ್ಯ ಹುಡುಗ ಒಬ್ಬ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದ ಅಂತೇಳಿ ನೆನಪಾಗ್ತದೆ. ನೀವು ಇಂಟ್ರೊಡ್ಯೂಸ್ ಮಾಡಿದಂತಹ ಒಬ್ಬ ನಾಯಕ ನಟ ಸಾಕಷ್ಟು ಸಿನಿಮಾಗಳು ಮಾಡಿದ್ರು. 2 ದಶಕಗಳ ಕಾಲ ಚಿತ್ರರಂಗದಲ್ಲಿ 55ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಈ ಥರದ ಒಂದು ಕೃತ್ಯ ಮಾಡಿರೋದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಸರ್? ತಲೆ ತಗ್ಸೋಂಥ ವಿಚಾರ. ನಿಜವಾಗ್ಲೂ ನಾವು ಒಬ್ಬನೇ ಅಲ್ಲ, ಮೆಜೆಸ್ಟಿಕ್ ಚಿತ್ರ ನಿರ್ಮಾಪಕನಾಗಿ ನಾನು ಒಬ್ಬನೇ ಅಲ್ಲ, ಇಡೀ ಚಿತ್ರರಂಗ ತಲೆ ತಗ್ಸೋಂಥ ವಿಚಾರ, ಆಮೇಲೆ ಇಡೀ ಸಮಾಜ ತಲೆ ತಗ್ಸೋಂಥ ವಿಚಾರ. ಒಬ್ಬ ನಟ ಈ ರೀತಿ ಒಂದು ಕೊಲೆ ಕೇಸಲ್ಲಿ ಸಿಲುಕಿರೋದು ನಾ ಕಂಡಂತೆ ಇಡೀ, ಯಾಕಂದರೆ ಭಾರತ ಚಿತ್ರರಂಗದಲ್ಲೇ ಇದೇ ಮೊದಲು ಬಾರಿಗೆ ಅಂಥೇಳಿ ನಾನು ಭಾವಿಸ್ತೀನಿ. ಅದು ತಪ್ಪು ಸರಿ ಗೊತ್ತಿಲ್ಲ, ಬಟ್ ಭಾವಿಸ್ತೀನಿ. ಬಟ್ ಅದರಲ್ಲೂ ಕೂಡ ತನ್ನ ಒಬ್ಬ ಅಭಿಮಾನಿನ ಕೊಲ್ದಿರೋದು ಅದು ಕೂಡ ಇದೇ ಫಸ್ಟ್ ಅಂತೇಳಿ ನಾನು ಭಾವಿಸ್ತೀನಿ. ಎಸ್ ಸರ್, ಅಣ್ಣ ಅವರೊಂದು ಮಾತು ಹೇಳಿದರು, ಅಭಿಮಾನಿಗಳನ್ನು ದೇವರು ಅಂತ ಕರೆದಿದ್ರು, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅಪ್ಪು ಅವ್ರು ಹೇಳಿದರು. ಆದರೆ ದರ್ಶನ್ ಅವ್ರಿಗೂ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಅವ್ರನ್ನ ದರ್ಶನ್ ಅವರು ಕೂಡ ತುಂಬ ಪ್ರೀತಿಯಿಂದ ನನ್ನ ಸೆಲೆಬ್ರಿಟೀಸ್ ಅಂತ ಹೆಮ್ಮೆಯಿಂದ ಹೇಳ್ತಿದ್ರು. ಆ ಸೆಲೆಬ್ರಿಟಿಗಳನ್ನೇ ಆ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾದಂಥ ಒಬ್ಬ ಸೆಲೆಬ್ರಿಟಿಯನ್ನು ಅವರ ನೆಚ್ಚಿನ ನಾಯಕ ನಟನೆ ಕೊಂದಿರ್ತಕ್ಕಂಥದ್ದು ಅವರ ಸಹಚರರ ಜೊತೆಗೂಡಿ. ಇಲ್ಲ, ಅದು ನಿಜವಾಗ್ಲೂ ಯಾಕಂದ್ರೆ ತುಂಬ ನೋವಾಗ್ತದೆ ಆ ವಿಚಾರ. ಯಾಕಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಆದಿಯಾಗಿ ಅವತ್ತಿನ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ಅಭಿಮಾನಿಗಳ ದೇವರು ಅಂತೇಳಿ ಪೂಜಿಸ್ತಾಯಿದ್ರು. ಯಾಕಂದರೆ ಇವತ್ತು ಅದೇ ಅಭಿಮಾನಿಗಳ ದೇವರಲ್ಲಿ ಒಬ್ಬರನ್ನ ಅವರು ಬಲಿ ತೊಗೊಂಡಿರೋದು. ಬಟ್ ಅವರೇ ಅಂತಲ್ಲ, ಬಟ್ ಇನ್ನು ಪೊಲೀಸ್ ತನಿಖೆ ನಡೀತಾ ಇದೆ, ಪೊಲೀಸ್ ಇಲಾಖೆ ಇನ್ನೂ ತನಿಖೆ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಆ ಥರ ಒಂದು ಕೃತ್ಯ ಎಸಗಿರೋದು ಭಾಳ ಅಕ್ಷಮ್ಯ ಅಪರಾಧ. ಸರ್, ಅವರು ತನಿಖೆ ನಡೀತಾ ಇದೆ, ಅವರು ಮಾಡಿದಾರೋ ಇಲ್ವೋ ಅಂತಕ್ಕಂಥ ನಿಮ್ಮ ಕಾಳಜಿ ಬಗ್ಗೆ ನನಗೂ ಇದಿದೆ. ಆದರೆ ದರ್ಶನ್ ಅವರು ಹೇಳ್ದಿರಾನೆ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದುಬಿಟ್ರಾ? ದರ್ಶನ್ ಅವ್ರು ಹೇಳ್ದಿರಾನೆ ರೇಣುಕಾಸ್ವಾಮಿ ದರ್ಶನ್ ಅವ್ರ ಮನೇಲಿ ಕೂತ್ಕೊಂಡ್ರಾ? ದರ್ಶನ್ ಅವ್ರು ಹೇಳ್ದಿರಾನೆ ಪವಿತ್ರ ಗೌಡ ಅವ್ರ ಮನೆಗೆ ಹೋದ್ರಾ? ದರ್ಶನ್ ಅವ್ರು ಹೇಳ್ದಿರಾನೆ ಆ ಪಟ್ಟಣಗೆರೆಯಲ್ಲಿ ಇರ್ತಕ್ಕಂಥ ಶೆಡ್ಗೆ ಕರ್ಕೊಂಡು ಹೋದ್ರಾ? ದರ್ಶನ್ ಅವರು ಹೇಳ್ದಿರಾನೆ ಅಮೌಂಟ್ ಕೊಡ್ದಿರಾನೆ ಅವ್ರ ಡೆಡ್ ಬಾಡಿನ ವಿಲೇವಾರಿ ಮಾಡೋದಕ್ಕೆ 30 ಲಕ್ಷ ರೂಪಾಯಿ ತಗೊಂಡ್ರಾ? ಖಂಡಿತ ಅಲ್ಲ. ಯಾಕಂದ್ರೆ ತಾವು ಮಾಧ್ಯಮದವರು ಪ್ರತಿಯೊಂದು ಹಂತವಾಗಿ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಖಂಡಿತವಲ್ಲ. ನಾವು ಯಾಕಂದರೆ ನೀವು ಇದೆಲ್ಲ ಗೊತ್ತಾಗ್ತದೆ ತಮ್ಮ ಮಾಧ್ಯಮ ಮುಖಾಂತರನೇ ಪ್ರತಿಯೊಂದು ಇಡೀ ಕರ್ನಾಟಕ ಜನತೆಗೂ ಗೊತ್ತಾಗ್ತಾ ಇರೋದು, ಎಳೆ ಗೊತ್ತಾಗ್ತಾ ಇರೋದು, ಪ್ರತಿಯೊಂದೂ ಅರ್ಥ ಆಗ್ತಾಯಿದೆ. ಯಾಕಂದರೆ ಇದರಲ್ಲಿ ಏನು ಫಿಕ್ಸ್ ಮಾಡಿದರೆ A1, A2, A3 16 ಜನ. ಬಟ್ ಅಂಥ ಒಬ್ಬ ಸಾಮಾನ್ಯ ಹುಡುಗರನ್ನು ಕೊಲ್ಲಲಿಕ್ಕೆ 16 ಜನ ಬೇಕಾಗಿರಲಿಲ್ಲ. ನನಗೆ ಏನು ಕೊಲ್ಲಬೇಕು ಹೇಳಿ? ಕರೆದು ಬುದ್ಧಿ ಹೇಳ್ಬೋದಾಯ್ತು. ಸೈಬರ್ ಕ್ರೈಮ್ ಇತ್ತು, ಕಾನೂನು ಯಾರನ್ನ ಕೈಗೆ ಎತ್ಕೊತಾರ? ಒಬ್ಬ ನಟ ಒಳ್ಳೊಳ್ಳೆ ಮೆಸೇಜ್ ಕೊಡಬೇಕಾಗಿರ್ತಕ್ಕಂಥ ಒಬ್ಬ ನಟ ಒಳ್ಳೆ ಮೆಸೇಜ್ ಕೊಡಿ. ಕಾನೂನು ಯಾಕೆ ಕೈ ಎತ್ಕೊಳ್ಳೋಕೆ ಯಾರಿಗೂ ಅಧಿಕಾರ ಇಲ್ಲ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಅವರು ಕರೆಕ್ಟಾಗಿ ಸಾಮಾನ್ಯ ಜ್ಞಾನ ಇಟ್ಕೊಂಡು ನನಗೆ ಕಾನೂನು ಕೈಗೆ ತೊಗೊತಾರೆ ತಪ್ಪು ಅಂತೇಳಿ ಒಂದು ಸೆಕೆಂಡ್ ಯೋಚನೆ ಮಾಡಬೇಕಾಯ್ತು. ಯಾಕಂದ್ರೆ ನಡೆದಿದ್ದಲ್ಲ ನಂದೇ ದಾರಿ ಅಂತೇಳಿ ಹೋದರೆ ಹಿಂಗೆಲ್ಲ ಆಗುತ್ತೆ. ಎಸ್ ಸರ್, ಈಗ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ರೇಣುಕಾಸ್ವಾಮಿ ಅವರ ಪತ್ನಿಯನ್ನು ನೋಡಿದ್ರೆ 5 ತಿಂಗಳ ತುಂಬ ಗರ್ಭಿಣಿ. ಆ ಅಮ್ಮನ್ನು ನೋಡಿದ್ರೆ ಕರಳು ಕಿವುಚು ಬರುತ್ತೆ. ಅವ್ರ ತಂದೆ ತಾಯಿ ಇರ್ತಕ್ಕಂಥ ಒಬ್ಬ ಮಗನ ಕಳ್ಕೊಂಡು ಇವತ್ತು ಇಡೀ ಕುಟುಂಬ ಕಣ್ಣೀರ ಕೋಡಿ ಹರಿಸ್ತಾ ಇದೆ. ಅವ್ರನ್ನ ನೋಡಿದಾಗ ಇವರ ಸ್ಟಾರ್ಡಮ್ಮು ಆ ಕಣ್ಣೀರ ಕೋಡಿ ಮುಂದೆ ನಥಿಂಗ್ ಅನಿಸುತ್ತೆ. ಯಾವ ಸ್ಟಾರ್ಡಮ್ ರೀ? ಫಸ್ಟ್ ನಾನು ಹೇಳೋದು ಒಂದು, ಲಕ್ಷ್ಮಿ ಅವರೇ, ಸ್ಟಾರ್ಡಮ್ ಇವೆಲ್ಲ ಬರಲ್ಲ. ಮಾನವೀಯತೆ ಒಂದು ಮೌಲ್ಯಗಳೇ ಭಾಳ ಕೌಂಟ್ ಆಗೋದು. ಆ ಮೌಲ್ಯಗಳು ಇಟ್ಕೊಂಡು ಪ್ರತಿಯೊಬ್ಬ ಮನುಷ್ಯ ಯಾವ ಸ್ಟಾರೇನ ಆಗಲಿ, ಒಬ್ಬ ಭಿಕ್ಷುಕನಿಂದ ಹಿಡಿದು ಸ್ಟಾರ್ಡಮ್ ಇಟ್ಕೊಂಡು ಒಂದು ಮಾನವೀಯತೆ ಮೌಲ್ಯಗಳು ಇಟ್ಕೊಬೇಕು. ಇವತ್ತು ಆ ತಾಯಿ ಅವರ ಏನು ರೇಣುಕಾಸ್ವಾಮಿ ಹೆಂಡತಿ 5 ತಿಂಗಳು ಗರ್ಭಿಣಿ. ಪಾಪ ವಯಸ್ಸಾದ ತಂದೆ ತಾಯಿ, ಇನ್ನೊಂದು ವಯಸ್ಸಾದ ಅಜ್ಜಿ ಇದೆ ಅವ್ರ ಮನೇಲಿ. ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಅವನು. ಆ ಆಧಾರ ಸ್ತಂಭನೇ ತಾವು ಕಳಿಸಿದ್ರಲ್ಲಿ ನ್ಯಾಯನ ಇದು? ನಾಳೆ ದಿನ ಆ ಮಗು ಇನ್ನೊಂದು 4 ತಿಂಗಳು ಆ ಮಗು ಹುಟ್ಟುತ್ತೆ. ಆ ಅಪ್ಪ ಎಲ್ಲಿ ಅಂತ ಕೇಳಿದಾಗ, ತನ್ನ ಬುದ್ಧಿ ಬಂದಾಗ ಅಪ್ಪ ಎಲ್ಲಿ ಅಂತ ಕೇಳಿದಾಗ ಆ ತಾಯಿ ಏನು ಹೇಳ್ತಾಳ್ರಿ? ನಾನು ಹೇಳೋದು ಅದೆಲ್ಲ ಪ್ರತಿಯೊಂದು ಕನಿಷ್ಠ ಪಕ್ಷ ಆ ಜ್ಞಾನ ಕೂಡ ಇರಬೇಕಾಯ್ತು. ಕೊಲ್ಲ ಮಟ್ಟಿಗೆ ಒಬ್ಬ ವ್ಯಕ್ತಿನ
ಈ ಫುಟ್ಬಾಲ್ ವಾಲಿಬಾಲ್ ಥರ ಆಡಿದಾರಲ್ಲ ಇವರೆಲ್ಲ, ಇವ್ರಿಗೆಲ್ಲ ಮಾನವೀಯತೆ ಇದೆಯಾ ಇವ್ರಿಗೆ? ನಾಚಿಕೆ ಆಗಬೇಕು, ನಿಜವಾಗ್ಲೂ ನಾಚಿಕೆ ಆಗ್ಬೇಕು ರೀ. ಆ ಪಟ್ಟಣಗೆರೆ ಶೆಡ್ಡಲ್ಲಿ ಏನೆಲ್ಲ ಆಗಿದೆ ಅಂತಕ್ಕಂಥದ್ದು ಒಂದು ಆಡಿಯೋ ಮೂಲಕ ಇತ್ತೀಚೆಗೆ ಎಲ್ಲ ಕಡೆ ವೈರಲ್ ಆಯಿತು. ನಿಜಕ್ಕೂ ಅದನ್ನು ಕೇಳ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ. ಯಾಕಂದರೆ ನಾವು ಸಿನಿಮಾಗಳಲ್ಲಿ ಆ ಥರದ ಒಂದು ದೃಶ್ಯಗಳನ್ನು ನೋಡಿದ್ವಿ, ಅದನ್ನು ರಿಯಾಲಿಟಿಗೆ ತಂದುಬಿಟ್ರಲ್ಲ ಇವರು ಅಂತಕ್ಕಂಥದ್ದು. ಯಾಕಂದರೆ ಒಂದು ಜವಾಬ್ದಾರಿಯುತವಾದಂಥ ಒಬ್ಬ ಸ್ಟಾರ್ ಆಗಿದ್ದಂಥವ್ರು ಸಮಾಜಕ್ಕೆ ಮಾದರಿ ಆಗಬೇಕೇ ಹೊರತು ಈ ಥರ ಮಾರಕ ಆಗಬಾರ್ದಲ್ವ ಸರ್? ಖಂಡಿತವಾಗ್ಲೂ ಮಾಡಿರೋದು ಮಾರ್ಕವಂತಂತೆ ಮಾಡಿರೋದು. ಬಟ್ ನಿಜವಾಗ್ಲೂ ಅದೆಲ್ಲ ಪ್ರತಿಯೊಂದು ನೋಡ್ತಾ ನಾವು ಸಿನಿಮಾದಲ್ಲಿ ಬಳಸಿದಾಗ ಕೂಡ ಡ್ಯೂಪ್ ಇದೆ, ಒಂದಿದೆ ಸಿನಿಮಾ ಅಂತೇಳಿ ಅನಿಸ್ತದೆ, ಇದಾಗುತ್ತೆ. ಬಟ್ ನಿಜವಾಗ್ಲೂ ಈ ಕೆಲವೊಂದು ದೃಶ್ಯಗಳು ಮಾಧ್ಯಮದ ಮುಖಾಂತರ ನೋಡಿದಾಗ ಭಾಳ ಕರಡು ಕಿವುಚು ಬರುತ್ತೆ. ಒಬ್ಬ ಪರ್ಸ್ನಾಲಿಟಿನೇ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗೆ ಈ ಥರ ಒಂದು ಸಿಗರೆಟಲ್ಲಿ ಸುಟ್ಟಿ, ಲೈಟ್ರಲ್ಲಿ ಸುಟ್ಟಿ, ಇದು ಮಾಡಿ, ಯಾಕಂದ್ರೆ ಮಾಧ್ಯಮ ಮುಖಾಂತರ ನೋಡಿದ್ದು ಹೇಳ್ತೇವೆ, ಅದೆಲ್ಲ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಇದೆಲ್ಲ ಬೇಕಾ? ಆಮೇಲೆ ಮರ್ಮಾಂಗಕ್ಕೆ ಒದ್ದಿರೋದು ಅವರೇ. ಆ್ಯಕ್ಚುಲಿ 16 ಜನ ಇದ್ದಾರಲ್ಲ, ಅವರೇ ಅವ್ರ ಮರ್ಮಾಂಗ ಸ್ವಲ್ಪ ಜೋರಾಗಿ ಹೊಡ್ಕೊಳ್ಳಿ ನೋಡೋಣ. ನಾನು ಹೇಳೋದು ಮನುಷ್ಯನ ನೋವು ಅರ್ಥ ಮಾಡ್ಕೊಬೇಕು. ಹೌದು, ಅವ್ನು ತಪ್ಪು ಮಾಡಿದ್ನಾ? ಪೊಲೀಸ್ ಇಲ್ವಾ? ಕಾನೂನಿಲ್ವಾ? ಒಂದು ಕೇಸ್ ಹಾಕ್ಬೋದಾಯಿತು, ಕರೆಸಿ ಒಂದು ವಾರ್ನ್ ಮಾಡ್ಬೋದಾಯಿತು. ಇವತ್ತು ಇವ್ರು ಮಾಡಿರೋ ಕೊಲೆಗೆ ನಮ್ಮ ಫಿಲಿಮ್ ಚೇಂಬರ್ ಅವ್ರು 5 ಲಕ್ಷ ಕೊಡಬೇಕಾಯ್ತಾ ಫೈನ್ ಥರ? ಸರ್, ನಮ್ಮ ಪ್ರಶ್ನೆ ಕೂಡ ಅದೇ. ಯಾಕಂತಂದರೆ ರೇಣುಕಾಸ್ವಾಮಿ ಅವ್ರಿಗೂ ಕನ್ನಡ ಚಿತ್ರರಂಗಕ್ಕೂ ಯಾವುದೇ ನಂಟಿಲ್ಲ. ದರ್ಶನ್ ಅವರು ಕನ್ನಡ ಚಿತ್ರರಂಗದ ಪ್ರತಿನಿಧಿ ಹೌದು. ಹಾಗಾದರೆ ಇವರು ಫಿಲ್ಮ್ ಚೇಂಬರಿಂದ 5 ಲಕ್ಷ ಅವರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. 5 ಲಕ್ಷ ಕೊಟ್ಟಿದ್ದಾರೆ ಅಂತಂದರೆ ಒಂದು ಕಡೆ ನಮ್ಮ ಚಿತ್ರರಂಗದವರೇ ಕೊಲೆ ಮಾಡಿದ್ದಾರೆ ಅಂತ ಇವರು ಒಪ್ಕೊಂಡಂಗಾಯ್ತು. ಇಲ್ಲ ಅಂತಂದರೆ ರೇಣುಕಾಸ್ವಾಮಿ ಕೂಡ ಏನು ತಪ್ಪೇ ಮಾಡಿಲ್ಲ ಅಂತ ಒಪ್ಕೊಂಡಂಗೂ ಆಗುತ್ತೆ. ಯಾಕಂದರೆ ರೇಣುಕಾಸ್ವಾಮಿ ಕೂಡ ಒಬ್ಬ ಹೆಣ್ಮಗಳಿಗೆ ಆ ಥರದೊಂದು ವೀಡಿಯೋ ಕಳಿಸಿರೋದು ತಪ್ಪೇ ಅಲ್ವಾ ಸರ್? ಆ ಥರದೊಂದು ಸ್ಟಿಲ್ ಫೋಟೋ ಕಳಿಸಿರೋದು ತಪ್ಪೇ ಅಲ್ವಾ ಸರ್? ಸರ್, ಅವರು ಆ ರೀತಿ ಕೊಟ್ಟಿಲ್ಲ. ಒಂದು ನಮ್ಮ ಫಿಲ್ಮ್ ಚೇಂಬರು ಮಾನವೀಯತೆ ಮೌಲ್ಯಗಳಿಟ್ಕೊಂಡು ಆ ಕುಟುಂಬ ಅನಾಥವಾಗಿದೆ ಅನ್ನೋ ಒಂದು ಇದಕ್ಕೆ ಒಂದು ಮಾನವೀಯತೆ ಮೌಲ್ಯಗಳು ಇಟ್ಕೊಂಡು ಕೊಟ್ಟಿದ್ದಾರೆ ಹೊರತು. ಬಟ್ ಏನಕ್ಕೆ ಇವ್ರು ಮಾಡಿರೋ ತಪ್ಪಿಗೆ ನಮ್ಮ ಚೇಂಬರಿಂದ 5 ಲಕ್ಷ ಹೋಯ್ತಲ್ಲ ಅಂತೇಳಿ ಬೇಸರ ಇದೆ. ಹೌದು, ಯಾಕಂದರೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ತಗೊಳ್ತಕ್ಕಂಥ ದರ್ಶನ್ ಅವ್ರು ಕೊಡಲಿ ಬಿಡಿ, 50 ಕೋಟಿ ಕೊಡಲಿ, 100 ಕೋಟಿ ಕೊಡಲಿ. ಅವರಿಗೆ 100 ಕೋಟಿ ಅಲ್ಲ, 1000 ಕೋಟಿ ಕೊಟ್ಟರು ಆ ಸಾವಿಗೆ ತುಂಬ ಕಮ್ಮಿನೇ ಸರ್. ಒಂದು ಜೀವಕ್ಕೆ ಯಾವುದು ಬೆಲೆ ಕಟ್ಟೋಕ್ಕಾಗಲ್ಲ. ಹೌದು, ನಾನು ಹೇಳೋದು ಇವತ್ತು ನೀವೇನು 5 ಲಕ್ಷ ಕೊಡ್ಬೋದು, 10 ಲಕ್ಷ ಕೊಡ್ಬೋದು, 1 ಕೋಟಿ ಕೊಡ್ಬೋದು. ಆ ಹೆಣ್ಣು ಮಗು ತನ್ನ ಗಂಡನ ತಂದು ಕೊಡ್ತೀರಾ? ಖಂಡಿತವಾಗ್ಲೂ ಆಗಲ್ಲ. ಆ ತಂದೆ ತಾಯಿಗೆ ಒಬ್ಬ ಮಗನ ತಂದು ಕೊಡ್ತೀರಾ? ಖಂಡಿತವಾಗ್ಲೂ. ಆ ಅಜ್ಜಿಗೆ ಒಬ್ಬ ಮೊಮ್ಮಗನ ತಂದು ಕೊಡ್ತೀರಾ? ಆಗಲ್ಲ. ದುಡ್ಡಿಂದ ಕಟ್ಟೋದಾದರೆ ಇವತ್ತು ಏನೇನು ಆಗ್ಬೋದಾಯ್ತು. ಸರ್, ದರ್ಶನ್ ಅವ್ರು ಯಾಕೆ ಹೀಗಾದರು ಅಂತಕ್ಕಂಥದ್ದು, ಯಾಕಂದರೆ 22 ವರ್ಷಗಳ ಹಿಂದೆ ತುಂಬ ಹಂಬಲ್ ಆಗಿ ಸಿಂಪಲ್ ಆಗಿದ್ದಂತಹ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ದೊಡ್ಡ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಆ ಸ್ಟಾರ್ ಆಗೋದಕ್ಕೆ ಮೊದಲ ಅಡಿಪಾಯ ಹಾಕಿದ್ದೆ ನೀವು, ಪಾಯ ಹಾಕಿದ್ದೆ ನೀವು ಮೆಜೆಸ್ಟಿಕ್ ಸಿನಿಮಾವನ್ನು ನಿರ್ಮಾಣ ಮಾಡೋದ್ರ ಮೂಲಕ. ಆವಾಗ ಅವರ ವರ್ತನೆ, ಅವರ ಬಿಹೇವಿಯರು, ನಡೆ ನುಡಿ ಎಲ್ಲ ಹೇಗಿತ್ತು ಅಂತಕ್ಕಂಥದ್ದು? ಸರ್, ಆಗ ತುಂಬ ಸಜ್ಜನ, ಸರಳತೆ, ನಮ್ರತೆ, ವಿನಯತೆ ಪ್ರತಿಯೊಂದು ದರ್ಶನಲ್ಲಿತ್ತು ಸರ್. ನಾನು ಹೇಳೋದು ತುಂಬ ಸಂಸ್ಕಾರವಂತವಾಗಿದ್ದ ನಿಜವಲ್ಲೂ. ಯಾಕಂದರೆ ಆ ತಾಯಿ ನಮ್ಮ ಮೀನಾಕ್ಷಮ್ಮ ಅವರು ತುಂಬ ಚೆನ್ನಾಗಿ ಬೆಳೆಸಿದ್ರು. ದರ್ಶನ್ ಆಗಲಿ, ದಿನೂ ಆಗಲಿ. ಆ್ಯಕ್ಚುಲಿ ದಿನೂ ಇವತ್ತು ನೋಡಿ, ದಿನೂ ಅವತ್ತು ಹೆಂಗೆ ಬೆಸ್ಟ್ ಒಳ್ಳೆತನ ಇವತ್ತು ಹಾಗೇ ಇದೆ. ದರ್ಶನ್ ಯಾಕೆ ಹಂಗೆ ಚೇಂಜ್ ಆದ ಅಂತೇಳಿ ನಿಜ ನಮಗೆ ಗೊತ್ತಿಲ್ಲ. ನಮಗೆ ಒಂಥರ ಒಂದು ಸತಿ ಒಂದೊಂದು ಕೇಸಲ್ಲಿ ನೋಡ್ಕೊಂಬರ್ತೀವಲ್ಲ, ಯಾಕೆ ಹಿಂಗೆ ಆಗವನೇ ಇವನು, ಯಾಕೆ ಹಿಂಗೆ ಆದ ಅಂತೇಳಿ ನಾವೇ ಪ್ರಶ್ನೆ ಮಾಡ್ಕೊತೀವಿ. ಯಾಕೆ ಈ ದಾರಿಯಲ್ಲಿ ಹೋಗ್ತಾವನೆ ಅಂತೇಳಿ. ಅದೇ ನೋಡಿ ದಿನಕರ್ ಎಷ್ಟು ಇವತ್ತೂ ಅದೇ ಸರಳತೆ, ನಯ, ವಿನಯ, ಅದೇ ಥರ ಇದ್ದಾನೆ ದಿನೂ ಇವತ್ತು. ಬಟ್ ಇವನು ಯಾಕೆ ಹಿಂಗೆ ಆದ ಅಂತೇಳಿ ಸತ್ಯ ಅರ್ಥ ಆಗಲ್ಲ ಸರ್. ಎಲ್ಲೋ ಒಂದು ಕಡೆ ತನಗೆ ಬಂದಂತಹ ನೇಮು, ಫೇಮು, ಯಥೇಚ್ಛವಾದಂತಹ ಸಂಭಾವನೆಯ ದುಡ್ಡುಗಳು, ಕೋಟಿ ರೂಪಾಯಿಗಳು, ಅದನ್ನು ಮತ್ತೆ ಅವರು ಅಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಬಂದಂತಹ ಲಾಭಗಳು, ಇದೆಲ್ಲವೂ ಒಂದು ಕಡೆ ಅವರ ಐಷಾರಾಮಿ ಜೀವನಕ್ಕೆ ಜಾಸ್ತಿ ಪುಷ್ಟಿ ಕೊಟ್ಟು ಈ ರೀತಿಯಾದಂಥ ಒಂದು ಮಾರ್ಗಗಳನ್ನು ಅನುಸರಿಸೋದಕ್ಕೆ ದಾರಿ ಆಯ್ತೇನೋ ಅಂತ ಅನಿಸ್ತಾ ಇದೆ ಸರ್ ಇವತ್ತು. ಆಮೇಲೆ ನಾನು ನೋಡಿದ್ರೆ ಸ್ಟಾರ್ ಯಾರೂ ಅಲ್ಲ, ದರ್ಶನ್ ಏನಲ್ಲ. ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಇವತ್ತು ಮೊನ್ನೆ ಹುಟ್ಟುವಂಥ ಸ್ಟಾರ್ಗಳನ್ನ ನೋಡಿದ್ದೀವಿ. ಬಟ್ ಯಾರು ಕಾಲಲ್ಲೇ ನಡೀತಾರೋ ಹೊರತು ತಲೆಯಲ್ಲಿ ನಡೀತಾ ಇಲ್ಲ. ಎಲ್ಲರೂ ನಯ ವಿನಯವಾಗಿ, ಎಲ್ಲರೂ ಅವರು ಕೋಟಿಗಟ್ಟಲೆ ತೊಗೊಳ್ಳೋಂಥ ನಟರುಗಳೇ. ಅವ್ರಿಗೂ ಸ್ಟಾರ್ಡಮ್ ಇದೆ, ಅವರು ಎಲ್ಲ ಪ್ರತಿಯೊಂದು ಏನಿದೆ ಎಲ್ಲರಿಗಿದೆ. ಎಲ್ಲರೂ ಹೋಗ್ತಾ ಇಲ್ವಾ? ಎಲ್ಲ ಸೌಜನ್ಯ ನಡ್ಕೊತಾ ಇಲ್ವಾ? ಎಲ್ಲ ಪ್ರತಿಯೊಬ್ಬರೊಟ್ಟಿಗೆ ಪ್ರೀತಿಯಿಂದ ನಡ್ಕೊತಾ ಇಲ್ವಾ?
ಅದು ಆ್ಯಕ್ಚುಲಿ ಅದು ಪರಿಸರ ಯಾಕಂದರೆ ನಾವು ನಮ್ಮ ಪರಿಸರ ನಾವೇ ನೋಡ್ಕೊಬೇಕು. ಬಟ್ ಆ ಪರಿಸರದಲ್ಲಿ ದರ್ಶನ್ ಎಡಬ್ದ ಅಂತೇಳಿ ನನ್ನ ಭಾವನೆ. ಖಂಡಿತವಾಗ್ಲೂ ಸರ್, ಯಾಕಂದರೆ ನಾವು ಯಾರ ಸಂಘ ಮಾಡ್ತೀವಿ ಅದು ಭಾಳ ಚೆನ್ನಾಗಿರಬೇಕು ಅಂತಕ್ಕಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ನಮ್ಮ ಸುತ್ತಮುತ್ತಲೂ ಇರೋ ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ಅಥವಾ ನಾವು ಚೆನ್ನಾಗಿದ್ದರೆ ನಮ್ಮ ಸುತ್ತಮುತ್ತಲೂ ಇರೋ ಪರಿಸರನೂ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅವ್ರ ಸುತ್ತಮುತ್ತಲು ಇರ್ತಕ್ಕಂಥ ಬಳಗನೇ ಸರಿ ಇಲ್ವೇನೋ, ಅದೇ ವಿಚಾರಕ್ಕೆ ಆಗಾಗ ವಿವಾದಗಳಲ್ಲಿ ದರ್ಶನ್ ಸಿಕ್ಕಾಕೊತಾ ಇರ್ತಾರೆ. ಸಣ್ಣದ ಅವ್ರ ಮನೆಯ ನಾಯಿ ಕಚ್ಚಿರೋ ವಿಚಾರಕ್ಕೆ ಒಬ್ಬ ಸ್ಟಾರು ಪೊಲೀಸ್ ಸ್ಟೇಷನ್ ಮೆಟ್ಲಿರ್ತಾರೆ ಅಂದರೆ ಅದಕ್ಕಿಂತ ದುರಂತ ಇನ್ನೇನಿದೆ ಸರ್? ಖಂಡಿತ ನೋಡಿ, ಅದು ಭಾಳ ಸಣ್ಣ ವಿಚಾರ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ತಾನು ಎಂಥ ಅಟ್ಮಾಸ್ಫಿಯರಲ್ಲಿದೆ. ಇನ್ನೊಬ್ಬ ಸ್ಟಾರು, ಇವನು ಆ್ಯಕ್ಚುಲಿ ತನ್ನ ಪರಿಸರ ಯಾಕಂದರೆ ಸ್ಟಾರ್ ಆಗಲಿ ಮತ್ತೊಬ್ಬ ದೊಡ್ಡವರಾಗಲಿ ಯಾರೇ ಆಗಲಿ ನಾನು ಹೇಳಿದ್ರೆ ಫಸ್ಟು ತಾಳ್ಮೆ ವಹಿಸ್ಬೇಕು. ತಾಳ್ಮೆ ಸಹನೆ ಭಾಳ ಮುಖ್ಯ ಮನುಷ್ಯನಿಗೆ. ತಾಳ್ಮೆ ವಹಿಸಿ ಇದು ಮಾಡಿದ್ರೆ ಜೀವನದಲ್ಲಿ ಏನೂ ಆಗಲ್ಲ. ಬಟ್ ಇವನು ದರ್ಶನ್ ಬರೀ ತಾಳ್ಮೆನೂ ಕಳ್ಕೊತ ಸಹನೆನೂ ಕಳ್ಕೊಂತ, ಸೊ ಹಂಗಾಗಿ ಅವ್ನ ಜೀವನ ಪಾಪ ಹಿಂಗಾಗಿದೆ ಅವನಿಗೆ. ನಿಜವಾಗಿ ಕೆಲವು ಟೈಮಲ್ಲಿ ಬೇಸರ ಆಗ್ತದೆ, ಈ ಮಟ್ಟಕ್ಕೆ ಬೆಳೆದು ಇವನು ಹಿಂಗೆ ಆಗ್ದಲ್ಲ ಅಂತೇಳಿ ಬೇಸರ ಆಗ್ತದೆ. ಸರ್ 22 ವರ್ಷಗಳ ಹಿಂದೆ ನೀವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಮೆಜೆಸ್ಟಿಕ್ ಸಿನಿಮಾ ಮೂಲಕ. ಅದಾದ ಬಳಿಕ 2 ದಶಕಗಳ ಕಾಲ ಮತ್ತೆ ಒಂದು ಸಿನಿಮಾ ಕೂಡ ಮಾಡಬೇಕು ಅಂತ ಮುಂದಕ್ಕೆ ಹೋಗಲ್ಲ ನೀವು. ನಿಮ್ಮೊಟ್ಟಿಗೂ ಅವ್ರ ಸಂಬಂಧ ಹಳಿಸೋಗುತ್ತೆ. ನಿಮ್ಮ ಪಾರ್ಟ್ನರ್ ಆದಂತಹ ರಾಮಮೂರ್ತಿ ಅವ್ರ ಜೊತೆಗೆ ಅವರ ಒಡನಾಟ ಜಾಸ್ತಿ ಆಗುತ್ತೆ. ಸೊ ನೀವು ಮತ್ತೆ ದರ್ಶನ್ ಜೊತೆ ಸಿನಿಮಾ ಮಾಡದೇ ಇರೋದಕ್ಕೆ ರೀಸನ್ ಏನು ಅಂತ? ಸರ್ ನಾನು ಒಬ್ಬನೇ ಪ್ರೊಡ್ಯೂಸರ್. ಅದಕ್ಕೆ ಉಲ್ಲಾಸ್ ಎಂಟರ್ಪ್ರೈಸಸ್ ಅನ್ನೋ ಸಂಸ್ಥೆಗೆ ನಾನು ಒಬ್ಬನೇ ಏಕೈಕ ನಿರ್ಮಾಪಕ. ಇದರಲ್ಲಿ ನನ್ನ ಮಗನ ಹೆಸರು ಉಲ್ಲಾಸ್. ಸೊ ನಾನು ನನ್ನ ನಿರ್ಮಾಪಕರ ಹೆಸರು ಕೆಳಗಡೆ ನನ್ನ ಸ್ನೇಹಿತರ ಅಂತ ರಾಮಮೂರ್ತಿ ಅವ್ರ ಹೆಸರು ಹಾಕಿದ್ದೆ. ಓಕೆ, ಆಯಿತಾ? ಬರೀ ಹೆಸರು ಒಂದು ಹಾಕಿದ್ದೆ ಹೊರತು ಈಸ್ ನಾಟ್ ಎ ಪಾರ್ಟ್ನರ್ ಟು ಮೀ. ಬಟ್ ಅವ್ರು ಹಾಕಿರ್ತಕ್ಕಂಥ ದುಡುಕ್ಕೆ ಅದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಓಕೆ, ಅದು ಬಿಟ್ಟರೆ ಏನಂದರೆ ನಾನು ಪ್ರೊಡಕ್ಷನ್ ಕಡೆ ನನ್ನದೇ ಆದಂಥ ಇದ್ರ ಕಡೆ ಇದು ಇವ್ರು ರಾಮಮೂರ್ತಿಯವರು ಯಾವಾಗಲೂ ದರ್ಶನ್ ಜೊತೆನೇ ಇರ್ತಾಯಿದ್ರು ಶೂಟಿಂಗಲ್ಲಿ. ಪಾಪ ಅವ್ರಿಗೆ ವಸ್ತು ಇಂಡಸ್ಟ್ರಿ, ಸೊ ಹಂಗಾಗಿ ದರ್ಶನ್ ಜೊತೆಗಿರು. ಸೊ ಹಂಗೆ ಫಿಕ್ಸ್ ಆಗೋಗ್ಬಿಟ್ರು. ನಾವು ಇವತ್ತವರೆಗೂ ಯಾವ ಹೀರೋ ಹಿಂದೆ ಓದೋರಲ್ಲ ಸ್ವಾಮಿ. ನಾನು ಈ ಇಂಡಸ್ಟ್ರಿ ಕೆಲಸದ ಪರವಾಗಿ ನಾವು ಒಟ್ಟಿಗೆ ಇರ್ತೀನಿ ಹೊರ್ತು ಯಾವುದೇ ಹೀರೋ ಪರವಾಗಿ ಹಿಂದೆ ಓಡಾಡಲ್ಲ, ಇದು ಮಾಡಲ್ಲ. ದರ್ಶನ್ ಅವರು ಎಸ್ ನಾರಾಯಣ್ ಅವರು ಆ್ಯಕ್ಚುಲಿ ದರ್ಶನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಮಹಾಭಾರತ ಅಂತಕ್ಕಂಥ ಒಂದು ಸೀರಿಯಲ್ ಮೂಲಕ. ಅದಾದ ಬಳಿಕ ಸಿಕ್ಕಾಪಟ್ಟ ಸೈಕಲ್ ಹೊಡಿತಾರೆ, ಲೈಟ್ ಬಾಯ್ ಆಗಿರ್ತಾರೆ. ಆದರೆ ಒಬ್ಬ ಹೀರೋ ಆಗಬೇಕು ಅಂತ ಕನಸು ಕಟ್ಕೊಂಬಂದಾಗ ಆ ಕನಸುಗಳಿಗೆ ರೆಕ್ಕೆ ಪುಕ್ಕ ಕಟ್ಟದಂಥವ್ರು ನೀವು ಬಂಡವಾಳ ಹಾಕಿ. ಸೊ ಎಷ್ಟು ಸಂಭಾವನೆ ಕೊಟ್ಟಿದ್ರಿ ಸರ್ ದರ್ಶನ್ ಅವ್ರಿಗೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ? ಸರ್ ಆ್ಯಕ್ಚುಲಿ ಆವತ್ತಿನ ಕಾಲದಲ್ಲಿ ಒಬ್ಬ ನಟನಿಗೆ ಸಂಬಳ ಕೊಡೋದು ಕಷ್ಟ ದಿನಗಳಾಗಿತ್ತು. ಇಂಟ್ರೊಡ್ಯೂಸ್ ಮಾಡೋದೇ ದೊಡ್ಡ ವಿಚಾರ. ನನಗೇನು ದರ್ಶನ್ ಮಗ ಅಲ್ಲ, ನನಗೇನು ತಮ್ಮ ಅಲ್ಲ, ನಮ್ಮ ಚಿಕ್ಕಪ್ಪನ ಮಗ ಅಲ್ಲ, ಅವನು ಒಂದು ಥರ್ಡ್ ಪರ್ಸನ್. ಅವನು ಕರ್ಕೊಂಬಂದು ಇಂಟ್ರೊಡ್ಯೂಸ್ ಸಂಭಾವನೆ ಯಾವ ಥರ ಫಿಕ್ಸ್ ಮಾಡ್ತೀರಾ ಹೇಳಿ ನೀವೇ. ಬಟ್ ಆದರೂ ಕೂಡ ಸಿನಿಮಾ ಎಲ್ಲ ರಿಲೀಸ್ ಆದಮೇಲೆ ನಾನು ಖುದ್ದಾಗಿ 75,000 ರೂಪಾಯಿ ದರ್ಶನ್ ಮನೆಗೆ ಹೋಗಿ ಕೊಟ್ಟಿದ್ದೀನಿ. ನಿಜಕ್ಕೂ ಮಗ ಅನ್ಸ್ಕೊತಾರೆ ಸರ್. ಯಾಕಂದರೆ ಮೀನಾ ತೂಗ್ದೀಪ್ ಅವರು ಮುಪಕೃಪಾ ನಿವಾಸದಲ್ಲಿ ಮೈಸೂರಲ್ಲಿ ಒಬ್ಬರೇ ಜೀವನ ಮಾಡ್ತಾ ಇದ್ದಾರಂತೆ. ಅವ್ರನ್ನ ಅವರು ನೋಡ್ಕೋತಾ ಇಲ್ಲ. ಎರಡನೇದು ಅವರ ಸಹೋದರ ದಿನಕರ್ ತೂಗ್ದೀಪ್ ಅವರು ಅವ್ರ ಕಷ್ಟದ ದಿನಗಳಲ್ಲಿ ಅವ್ರನ್ನ ಕೈ ಹಿಡ್ದಂಥವ್ರು ಸಾರ್ಥಿ ಸಿನಿಮಾ ಮೂಲಕ. ಆ ಟೈಮಲ್ಲಿ ಅವರು ಜೈಲಿಗೆ ಹೋಗಿ ಬಂದಿರ್ತಾರೆ. ಅದಾದ ಬಳಿಕ ರಿಲೀಸ್ ಆದಂಥದ್ದು ಸಾರ್ಥಿ ಸಿನಿಮಾನ ಡೈರೆಕ್ಟ್ ಮಾಡಿದವರೇ ಅವರ ತಮ್ಮ ದಿನಕರ್ ಅವರು. ಸೊ ಇವರೆಲ್ಲನೂ ಫ್ಯಾಮ್ಲಿಗಿಂತ ಹೆಚ್ಚಾಗೋದ್ರ ಅಂತ ಅವ್ರನ್ನೂ ನೋಡಲ್ಲ. ದಿನಕರ್ ಅವರು ಇವತ್ತು ಬಾಡಿಗೆ ಮನೆಯಲ್ಲಿದ್ದಾರೆ, ಇನ್ನೂ ಅವರೊಂದು ಸ್ವಂತ ಮನೆ ಮಾಡ್ಕೊಂಡಿಲ್ಲ. ಸರ್ ಆ್ಯಸ್ ಎ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಮನುಷ್ಯನಾಗಿ ನಾನು ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನಾನು ದರ್ಶನ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಹೇಳೋದು ಒಬ್ಬ ವ್ಯಕ್ತಿ ಯಾರೇ ಆಗಲಿ, ನಾನೇ ಆಗಲಿ ನೀವೇ ಆಗಲಿ ಇನ್ನೊಬ್ರಿಗೆ ಯಾರೇ ಆಗಲಿ, ಫಸ್ಟು ತಂದೆ ತಾಯಿಗೆ ಒಳ್ಳೆ ಮಗನಾಗಬೇಕು, ಹೆಂಡತಿಗೆ ಒಳ್ಳೆ ಗಂಡಾಗಿರಬೇಕು, ಮಕ್ಕಳಿಗೆ ಒಳ್ಳೆ ತಂದೆ ಆಗಿರಬೇಕು, ಕುಟುಂಬಕ್ಕೆ ಒಳ್ಳೆ ಆಧಾರ ಸ್ತಂಭವಾಗಿ ಒಳ್ಳೆ ವ್ಯಕ್ತಿ ಆಗಿರಬೇಕು, ಸಮಾಜಕ್ಕೆ ಒಳ್ಳೆ ಗೌರವಿಸುವಂಥ ವ್ಯಕ್ತಿ ಆಗಬೇಕು, ಮಶಾನಕ್ಕೆ ಒಳ್ಳೆ ಹೆಣ ಆಗಬೇಕು. ಎಕ್ಸಾಕ್ಟ್ಲಿ. ಇದಿಲ್ಲ ಅಂದರೆ ಸರ್ ಇಷ್ಟು ಮೌಲ್ಯಗಳು ಮನುಷ್ಯ ಒಬ್ಬ ಅಳವಡಿಸ್ಕೊಳ್ಳಿಲ್ಲ ಅಂದರೆ ಅವನು ಮನುಷ್ಯನೇ ಅಲ್ಲ. ಅವನು ಇಷ್ಟು ಹೇಳ್ಬಲ್ಲೆ. ಕೊನೆಯದಾಗಿ ನೀವು ಚಿತ್ರರಂಗದ ಪ್ರತಿನಿಧಿಯಾಗಿ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರು ಕೂಡ. ಹಾಗಾಗಿ ಚಿತ್ರರಂಗ ಏನೆಲ್ಲ ನಿಲುವುಗಳು ತಗೋಬೋದು ಸರ್? ಯಾಕಂದರೆ ಬ್ಯಾನ್ ಅಂತಕ್ಕಂಥ ಪದ ಇಲ್ಲಿ ಬರಲ್ಲ ಅಂತಕ್ಕಂಥ ಮಾತು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಪ್ಪ ಅಂತಂದರೆ ಅಣ್ಣ ಅವರು ಅವತ್ತೇ ಹೇಳಿದ್ರಂತೆ, ಜಗ್ಗೇಶ್ ಅವರ ಒಂದು ಕಾಂಟ್ರವರ್ಸಿ ಆದಾಗ, ಇನ್ಮೇಲೆ ಬ್ಯಾನ್ ಅಂತಕ್ಕಂಥ ಪದನ ಬಳಸಬೇಡಿ, ಏನೇ ಇದ್ರೂ ಕುತ್ಕೊಂಡು ಮಾತುಕತೆ ಮೂಲಕ ಪರಿಶೀಲಿಸ್ಕೊಳ್ಳಿ ಅಂತ ಮಾತನ್ನು ಹೇಳಿದ್ರಂತೆ. ಸರ್ ಅಣ್ಣವ್ರು ಹೇಳಿದ್ದು ನಿಜ. ಬಟ್ ಆದರೆ ಬಂದು ಕೋರ್ಸ್ ಆಫ್ ಆ್ಯಕ್ಷನ್ ಬೇರೆ ಬೇರೆ ಥರ ತೊಗೊಬೋದಾಯಿತು. ನಾಳೆದು ತೊಗೊಳ್ದಿರ ಅಂತ ದೊಡ್ಡ ಏನು
ದರ್ಶನ್ ಎದುರ್ಕೊಂಡು ಇಂಡಸ್ಟ್ರಿ ಇಲ್ಲ, ಇಂಡಸ್ಟ್ರಿಯಿಂದ ದರ್ಶನ್ ಅಲ್ಲ, ದರ್ಶನಿಂದ ಇಂಡಸ್ಟ್ರಿ ಅಲ್ಲ. ನಾಳೆ ಎಲ್ಲ ಸೇರಿದ್ರೆ ಇಂಡಸ್ಟ್ರಿ, ಎಕ್ಸಾಕ್ಟ್ಲಿ. ಎಲ್ಲ ಸೇರಿದ್ರೆ ಇಂಡಸ್ಟ್ರಿ. ಸೊ ಹಂಗಾಗಿ ಬೇರೆ ಕೋರ್ಸ್ ಆಫ್ ಆ್ಯಕ್ಷನ್ ತೊಗೊಬೋದಾಯಿತು. ಬಟ್ ನಾನು ಮೀಟಿಂಗ್ ಹೋಗಿರಲಿಲ್ಲ. ಮೀಟಿಂಗ್ ಹೋಗಿ ನಾನು ಮಾತಾಡ್ತಾ ಇದ್ದೆ ಖಂಡಿತವಾಗ್ಲೂ. ಯಾಕಂದರೆ ಇದು ಎಲ್ಲಿ ಅಧ್ಯಕ್ಷರಿಗೆ ಎಲ್ಲಿ ದಾರಿ ತಪ್ಪರು ಇಲ್ಲ, ಅವರೇ ದಾರಿ ತಪ್ಪರು ಗೊತ್ತಿಲ್ಲ. ಬಟ್ ಬೇರೆ ಥರ ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ತಗೊಳ್ತೀವಿ. ಕೊನೆಯದಾಗಿ ನೊಂದವರಿಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಪೊಲೀಸ್ ವ್ಯವಸ್ಥೆ ಮೇಲೆ ನಿಮಗೆ ನಂಬಿಕೆ ಇದೆ ಅನಿಸುತ್ತಾ? ನಿಜವಾಗ್ಲೂ ಅವರಿಗೆ ನ್ಯಾಯ ಸಿಗುತ್ತೆ ಅನಿಸುತ್ತಾ ಸರ್? ಖಂಡಿತವಾಗ್ಲು. ಯಾಕಂದರೆ ನಾನೊಬ್ಬ ಪೊಲೀಸ್ ಆಫೀಸರ್ ಮಗ ಕೂಡ, ನಮ್ಮ ಇಡೀ ಫ್ಯಾಮಿಲಿ ಕೂಡ ಪೊಲೀಸ್ ಆಫೀಸರ್ ಕುಟುಂಬ. ನನಗೆ ಇವತ್ತು ಪೊಲೀಸ್ ಮಾಡ್ತಾ ಇರತಕ್ಕಂಥ ಇನ್ವೆಸ್ಟಿಗೇಷನ್ನು, ಯಾಕಂದರೆ ಪಾಪ ಅವರು ಕಳೆದ ಶನಿವಾರ ಮರ್ಡರ್ ಆಗಿರೋದು. ಭಾನುವಾರದಿಂದ ಇವತ್ತವರೆಗೆ ಯಾರೊಬ್ಬರೂ ನಿದ್ದೆ ಮಾಡ್ತಾಯಿಲ್ಲ. ಯಾಕಂದ್ರೆ ನಾನು ಮಾಧ್ಯಮ ಗಮನಿಸ್ತಾ ಇದ್ದೀನಿ, ಯಾರೊಬ್ಬರೂ ನಿದ್ದೆ ಮಾಡ್ತಾಯಿಲ್ಲ. ನಿಜ ACP ಚಂದನ್ ಅವರ ಒಂದು ನೇತೃತ್ವದಲ್ಲಿ ಏನು ನಡೀತಾ ಇದೆ ತನಿಖೆ, ನಿಜ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಪೊಲೀಸರು ಚೆನ್ನಾಗಿ ಪೊಲೀಸಿಂಗ್ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಬಟ್ ಅದು ಪೊಲೀಸ್ ಬಗ್ಗೆ ಮಾತ್ರ ಖಂಡಿತವಾಗ್ಲೂ ನಂಬಿಕೆ ಇದೆ. ಬಟ್ ಇದ್ರ ಮಧ್ಯದಲ್ಲಿ ಯಾರು ರಾಜಕಾರಣಿಗಳ ಕೈ ಆಡಿಸ್ತಾ ಇದ್ದಾರಲ್ಲ, ದಯವಿಟ್ಟು ಅವ್ರನ್ನೆಲ್ಲ ದೂರ ಇಡಿ. ರಾಜಕಾರಣಿಗಳು 5 years ಅಷ್ಟೇ, ಅವ್ರ ಅದೃಷ್ಟ ಇದಕ್ಕೆ ಗೆಲ್ತಾರೆ, ಇಲ್ಲಾಂದ್ರೆ ಇಲ್ಲ. ದಯವಿಟ್ಟು ಯಾವುದೇ ರಾಜಕಾರಣಿಗಳ ಒತ್ತಡಕ್ಕೆ ಮಣಿಬೇಡಿ. ಯಾಕಂದ್ರೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಪೊಲೀಸರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಿಜ ಹ್ಯಾಟ್ಸ್ ಆಫ್ ಟು ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್. ಸರ್, ಅಪರಾಧಿಗಳಿಗೆ ಈ ಪ್ರಕರಣದಲ್ಲಿ ಶಿಕ್ಷೆ ಆದರೆ ಮಾತ್ರ ಕಾನೂನು, ಪೊಲೀಸು ಅಥವಾ ಮಾಧ್ಯಮ ಎಲ್ಲವುಗಳ ಮೇಲೆ ಗೌರವ ಇರುತ್ತೆ ಸರ್. ಇಲ್ಲಾಂದರೆ ಖಂಡಿತವಾಗ್ಲೂ ಇರಲ್ಲ. ನಾವು ಕೂಡ ನಾಳೆ ಮರ್ಡರ್ ಮಾಡಿದ್ರೆ ಏನೂ ಮಾಡಲ್ಲ ಅಂತಕ್ಕಂಥ ಒಂದು ಸಂದೇಶ ನೇರವಾಗಿ ಇವರೇ ಸಾರ್ದಂಗೆ ಆಗುತ್ತೆ ಸರ್. ಖಂಡಿತವಾಗ್ಲು ಇವತ್ತೇನು ನಡೀತಾ ನಿಜ ಪೊಲೀಸ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕ ತನಿಖೆ ಏನಿದೆ, ಆ ತನಿಖೆಗೆ ಖಂಡಿತವಾಗ್ಲೂ ನ್ಯಾಯಾಲಯ ಅದಕ್ಕೆ ಕೈ ಎತ್ತಿ ಹಿಡಿಯುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆ ಮಾಧ್ಯಮ ಕೂಡ ಪ್ರತಿ ಕ್ಷಣ ಪಾಪ ಅವತ್ತಿಂದ ಇವತ್ತವರೆಗೂ ಈ ಕ್ಷಣದವರೆಗೂ ಒಬ್ಬರೂ ನಿದ್ದೆ ಮಾಡ್ದೇ ಈ ಒಂದು ಕೇಸ್ ಹಿಂದೆನೇ ಅವರು, ಯಾಕಂದರೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸ್ವಲ್ಪ ಒಂದು ಇದಾದರೆ ಇನ್ನು ಮುಂದೆ ನ್ಯಾಯಾಲಯಕ್ಕೂ ಗೌರವ ಇರಲ್ಲ, ಪೊಲೀಸ್ಗೂ ಗೌರವ ಇರಲ್ಲ, ಮಾಧ್ಯಮಕ್ಕೂ ಗೌರವ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಪ್ರತಿಯೊಂದು ಪೊಲೀಸ್ ಆಗ್ಬೋದು, ಮಾಧ್ಯಮ ಆಗ್ಬೋದು, ಮತ್ತು ನ್ಯಾಯಾಲಯ ಖಂಡಿತವಾಗ್ಲೂ ಈ ಎರಡನ್ನೂ ಈ ಮಾಧ್ಯಮಕ್ಕಾಗಲಿ ಮತ್ತು ಪೊಲೀಸ್ಗಾಗಲಿ ಖಂಡಿತವಾಗ್ಲೂ ಎತ್ತಿ ಹಿಡಿಯುತ್ತೆ ಅನ್ನೋ ಭಾವನೆ, ಆ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಈ ದರ್ಶನ್ ಮತ್ತು ಗ್ಯಾಂಗ್ ಏನು ಮಾಡಿದೆ ಇದು ನಿಜಕ್ಕೂ ಕ್ಷಮಿಸಲಾರ್ದಂಥ ಒಂದು ಹೇಯ ಕೃತ್ಯ ಅಂತಕ್ಕಂಥದ್ದು. ಜೊತೆಗೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಅಂತಕ್ಕಂಥ ಮಾತನ್ನು ಈಗಷ್ಟೇ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರಾದಂಥ ಬಾಮಾ ಹರೀಶ್ ಅವರು ಹೇಳಿದರು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.